ಈಗ ಪ್ರತಿಯೊಂದು ಏರ್ ಫಿಕ್ಸಿಂಗ್ ಮಾಡಿಸೋರಿಗೆ ಒಂದು ಡೌಟ್ ಇರುತ್ತೆ, ಏರ್ ಫಿಕ್ಸಿಂಗ್ ಮಾಡಿದ್ಮೇಲೆ ಅವ್ರದ್ದು ಒರಿಜಿನಲ್ ಏರ್ ಗ್ರೋತ್ ಆಗುತ್ತಾ ಅಂತ. ಬನ್ನಿ ತೋರಿಸಿ. ಇದು ನೋಡಿ, ಅವ್ರದ್ದು ಒರಿಜಿನಲ್ ಏರ್ ಗ್ರೋತ್ ಆಗಿರೋದು ಕಾಣ್ತಾ ಇದೆ ನೀಟಾಗಿ ಕ್ಲಿಯರ್ ಆಗಿ. ಅವ್ರದ್ದು ಏರ್ಸ್ ಎಷ್ಟು ರಿಮೂವ್ ಮಾಡಿರ್ತೀವೋ ಅಷ್ಟು ಏರ್ಸು ರಿಟರ್ನ್ ಗ್ರೋತ್ ಆಗ್ತಾನೆ ಇರುತ್ತೆ. ಇದು ನಾವು ಅವ್ರದ್ದು ಬುಟ್ ಮಾಡಿರೋಂಥ ಏರು, ಇದೆಲ್ಲ ಹೇರ್ ಫಿಕ್ಸಿಂಗ್ ಮಾಡಿದ್ವಿ. ಇದೆಲ್ಲ ನೋಡಿ ಎಷ್ಟು ಥಿಕ್ನೆಸ್ ಇದೆ, ಇದು ಹಿಂಗೆ ಇರುತ್ತೆ. ಅದು ನಾವು ಏನು ತಿನ್ನಿದ್ದೆಲ್ಲ ರಿಮೂವ್ ಮಾಡಿರ್ತೀವಲ್ಲ ಅದೆಲ್ಲ ಹಂಗೆ ಇರುತ್ತೆ. ನೀವು ಯಾವುದೇ ರೀತಿ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಇವರಿಗೆ ಮ್ಯಾರೇಜ್ಗೆ ನಾವು ಹೇರ್ ಫಿಕ್ಸಿಂಗ್ ಮಾಡಿದ್ವಿ, ಓಕೆನಾ ಬ್ರದರ್. ಮ್ಯಾರೇಜಲ್ಲಿ ತುಂಬ ಸರಿ ನೀರು ಹಾಕ್ತಾರೆ, ಅರಿಶಿಣ ಹಾಕ್ಬೇಕಾದ್ರೆ ತುಂಬ ಸರಿ. ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಮೊದಲು ಭಯ ಆಯಿತು, ನೀರು ತುಂಬ ಹಾಕ್ತಾರೆ ಏನಾಗುತ್ತೆ ಅಂತಾರೆ. ಈ ನೀರು ತುಂಬ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ತುಂಬ ಗಟ್ಟಿಯಾಗಿ ಇತ್ತು, ಏನು ತೊಂದರೆ ಇಲ್ಲ ಅಣ್ಣ. ಓಕೆ, ನೀವು ಎಲ್ಲಿಂದ ಬಂದು ಏರ್ ಫಿಕ್ಸಿಂಗ್ ಮಾಡಿಸಿದ್ರಿ ಬ್ರದರ್? ನಾನು ಗುಲ್ಬರ್ಗ ಬಂದೋಣ. ಗುಲ್ಬರ್ಗ. ಓಕೆ, ತುಂಬ ದೂರಿಂದ ಬಂದು ಏರ್ ಫಿಕ್ಸಿಂಗ್ ಮಾಡಿಸಿದ್ದಾರೆ. ಇದು ಮಾತ್ರ ನೀವೇನು ಟೆನ್ಷನ್ ಇರೋಂಗಿಲ್ಲ, ಯಾಕಂತಂದ್ರೆ ಇಲ್ಲೆಲ್ಲ ವೆಂಟಿಲೇಷನ್ನು ನೀರು ಎಲ್ಲ ಹೋಗ್ತಾನೆ ಇರುತ್ತೆ. ಹಂಗಾಗಿ ಕ್ಯಾಶುವಲಿ ನಿಮ್ದು ಏನು ಥಿಕ್ನೆಸ್ಸಲ್ಲಿ ಏರ್ಸ್ ಬೆಳೀತಾ ಇರೋದೋ ಅದೇ ಥಿಕ್ನೆಸ್ಸಲ್ಲಿ ಬೆಳೀತಾನೆ ಇರುತ್ತೆ ಅಂತ. ಇವ್ರು ಬಂದು ಈಗ ಪ್ರೆಸೆಂಟ್ ಸರ್ವಿಸಿಗೆ ಬಂದಿರೋದು, ಫಿಕ್ಸಿಂಗ್ ಮಾಡಿಸ್ಲಿಕ್ಕಲ್ಲ. ಏರ್ ಪ್ಯಾಚ್ ಆಲ್ರೆಡಿ ವರ್ಕ್ ಮಾಡಿದ್ದೀವಿ, ಸರ್ವಿಸಿಂಗಿಗೆ ಅಂತ ಬಂದಿರೋದು ಅಷ್ಟು ದೂರಿಂದನು. ಓಕೆ, ಈಗ ನಾನು ಅದೇನು ರೀಗ್ರೋತ್ ಆಗಿರುತ್ತಲ್ಲ ಏರ್ಸ್ನೆಲ್ಲ ಮತ್ತೆ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ನೋಡಿ, ಈಗ ಅವ್ರಿಗೆ ಎಷ್ಟು ಏರ್ಸ್ ಹೋಗಿದೆ ಅಷ್ಟು ರಿಮೂವ್ ಮಾಡಿ ಈಗ ಅವ್ರಿಗೆ ನಾವು ರೆಡಿ ಮಾಡಿರೋಂಥ ಏರ್ ಫಿಕ್ಸಿಂಗ್ ಸರ್ವಿಸ್ನ ಮಾಡ್ತೀನಿ. ಮಾಡಿ ಆದಮೇಲೆ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಅಂತ. ಓಕೆ, ಈಗ ಏರ್ ಫಿಕ್ಸಿಂಗ್ ಸರ್ವಿಸ್ನ ಕೂಡ ಮಾಡಿದ್ವಿ. ನೋಡಿ ಎಷ್ಟು ನೀಟಾಗಿ ನ್ಯಾಚುರಲ್ ಆಗಿ ಕಾಣ್ತಿದೆ. 1% ಕೂಡ ಹಾಕ್ಸಿರೋ ಫೀಲೇ ಇರಲ್ಲ, ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ನೋಡಿ. ಫ್ರಂಟ್ ಆಗಿರ್ಬೋದು, ಇಲ್ಲಿ ಸೈಡಿಂದ ಆಗಿರ್ಬೋದು, ಅವ್ರ ಸೈಡಿಂದನೇ ಕೊಟ್ಟಿದ್ದೀವಿ. ಬಟ್ ನೋಡಿ ಇಲ್ಲಿ ನಾವು ಇಲ್ಲಿ ಕಾಣ್ತಿದೆ ನೋಡಿ, ಇದನ್ನು ನಾವು ನೀಟಾಗಿ ನ್ಯಾಚುರಲ್ ಆಗಿ ಹೇರ್ಸಲ್ಲಿ ಮರ್ಜ್ ಆಗೋ ಥರನೇ ವರ್ಕ್ ಮಾಡಿರ್ತೀವಿ. ಯಾವುದೇ ಕಾರಣದಿಂದನೂ ಕೂಡ ಏರ್ ಫಿಕ್ಸಿಂಗ್ ಮಾಡಿಸಿದ್ದಾರೆ ಅನ್ನೋ ಲೆವೆಲಿಗೆ ಕಾಣಲ್ಲ, ಅಷ್ಟು ನ್ಯಾಚುರಲ್ ಆಗಿ. ನೋಡಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಎಲ್ಲಿಂದ ಯಾವ ಒರಿಜಿನಲ್ ಏರು ಯಾವ ಏರ್ ಫಿಕ್ಸಿಂಗ್ ಏರ್ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮರ್ಜ್ ಮಾಡಿಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇದೇ ಥರ ಏರ್ ಫಿಕ್ಸಿಂಗ್ ಇತ್ತು ಅಂತಂತಂದರೆ ಕೊಪ್ಪಳ ಡಿಸ್ಟ್ರಿಕ್ನ ಗಂಗಾವತಿ ತಾಲೂಕಲ್ಲಿ ಲೈಫ್ ಸ್ಟೈಲ್ ಸಲೂನ್ ಆ್ಯಂಡ್ ಏರ್ ಫಿಕ್ಸಿಂಗ್ ಸೆಂಟರ್ ಒನ್ ಟೈಮ್ ವಿಸಿಟ್ ಕೊಡಿ. ನಿಮ್ಗೆ ಏನಾದರೂ ಏರ್ ಫಿಕ್ಸಿಂಗ್ ಇತ್ತು ಅಂತಂದರೆ ಮಾಡಿಕೊಡೋಣ. ಇದೇ ರೀತಿ ನಿಮ್ಗೆ ಏನಾದರೂ ಏರ್ ಫಿಕ್ಸಿಂಗಲ್ಲಿ ಏನಾದರೂ ಡೌಟ್ಸ್ ಇದೆ ನನಗೆ ಕಾಮೆಂಟ್ ಮಾಡಿ, ಡೌಟ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.